ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಶಾಪ್ನಲ್ಲಿ ಯಾವ ಬರ್ಡ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಇವಾಗ ನೀವು ನೋಡ್ತಿರೋದು ಬಂದು ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂತ. ಸೊ ವರ್ಲ್ಡ್ ಮೋಸ್ಟೆಸ್ಟ್ ಟಾಕಿಂಗ್ ಬರ್ಡ್ಸ್ ಅಂದ್ರೆ ಇದು ಒಂದೇ ಇರೋದು. ಸೊ ತುಂಬಾ ಇಂಟೆಲಿಜೆಂಟ್ ಬರ್ಡ್ ಇದು. ಸೊ ಮತ್ತೆ ಅದೇ ತರ ಬಂದು ಫುಲ್ ಟಾಕಟಿವ್ ಕೂಡ ಇರುತ್ತೆ, ಫುಲ್ ಫ್ರೆಂಡ್ಲಿ ಇರುತ್ತೆ. ಸೊ ನಿಮ್ಗೆ ಈ ತರ ಟೇಮ್ಡ್ ಬರ್ಡ್ಸ್ ಅಲ್ಲಿ ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಲ್ಲಿ ಬೇಕಾದ್ರೂ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು, ನೋಡಿ ಪರ್ಚೇಸ್ ಮಾಡ್ಬೋದು ನೀವು. ಸೊ ಇದ್ರ ಸ್ಪೆಷಲ್ ಏನಂದ್ರೆ ನೀವು ಯಾವ ತರ ಮಾತಾಡ್ತಿರೋ ಅದೇ ತರ ರಿಪ್ಲೈ ಮಾಡುತ್ತೆ ಇದು, ಮತ್ತೆ ಅದೇ ತರ ಮಿಮಿಕ್ ಮಾಡುತ್ತೆ. ನೀವು ಇದ್ರ ಮುಂದೆ ಬಂದು ಬ್ಯಾಡ್ ವರ್ಡ್ಸ್ ಒಂದು ಮಾತಾಡಬಾರ್ದು ಅಷ್ಟೇ. ಮತ್ತೆ ಅದೇ ತರ ಬಂದು ಇದನ್ನ ಕಂಪ್ಲೀಟ್ ಆಗಿ ನೀವು ವೆಲ್ ಟ್ರೈನ್ ಮಾಡ್ಕೋಬಹುದು. ನೋಡಿ ಯಾವ ತರ ಫ್ರೀ ಫ್ಲೈಟ್ ಮಾಡ್ತಾ ಇದೆ. ಸೊ ನಮ್ ಜೊತೆ ತುಂಬಾ ಅಟ್ಯಾಚ್ ಆಗಿದೆ ಈ ಬರ್ಡ್. ಸೊ ಈ ತರ ಬರ್ಡ್ಸ್ ಗಳು ಬೇಕಾದ್ರೆ ನಮ್ ಶಾಪ್ ನೀವು ವಿಸಿಟ್ ಮಾಡ್ಬೇಕು. ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಸನ್ಕನೂರ್ ಕೂಡ ಇದೆ. ಸೊ ಸನ್ಕನೂರ್ ಕೂಡ ಟಾಕಟಿವ್ ಬರ್ಡ್ಸ್, ಬಟ್ ಆಫ್ಟರ್ ಒಂದು 3 to 4 years ಆದ್ಮೇಲೆ ಮಾತಾಡುತ್ತೆ ಇದು. ಸೊ ನೋಡ್ಬೋದು ಸನ್ಕನ್ನೂರ್ಸ್. ಸೊ ಸನ್ಕನ್ನೂರ್ಸ್ ಕೂಡ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇದೆ. ಸೊ ಶಾಪ್ಗೆ ವಿಸಿಟ್ ಮಾಡಿ ಸನ್ಕನ್ನೂರ್ಸ್ನ ಕೂಡ ನೀವು ನೋಡ್ಬೋದು. ಸೊ ಡಿಫ್ರೆನ್ಸ್ ಏನಂದ್ರೆ ಈ ತರ ಗ್ರೀನು ಮತ್ತೆ ಯೆಲ್ಲೋ ಇರೋದಕ್ಕೆ ಬಂದು ಇದು ಬಂದು 5 months to 8 months ಓಲ್ಡು. ಸೊ ಕಲರ್ ಹಿಂಗೆ ಇರುತ್ತೆ, ಸ್ವಲ್ಪ ಡಲ್ ಆಗಿರುತ್ತೆ, ಗ್ರೀನ್ ಆಗಿರುತ್ತೆ. ಸೊ ಈ ಬರ್ಡ್ ಬಂದು 1.5 years. ಸೊ ನೋಡ್ಬೋದು ಕಂಪ್ಲೀಟ್ಲಿ ಯಾವ ತರ ಯೆಲ್ಲೋ ಆಗಿರುತ್ತೆ ಅಂತ. ಸೊ ಬರ್ಡ್ಸ್ ಅಲ್ಲಿ ಬಂದಿದ ತಕ್ಷಣ ನಮ್ಗೆ ಯೆಲ್ಲೋನೇ ಬೇಕಂತ ಕಸ್ಟಮರ್ ಹೇಳ್ತಾರೆ. ಬಟ್ ಯೆಲ್ಲೋ ನಿಮ್ಗೆ ಇಮಿಡಿಯೇಟ್ ಸಿಗಲ್ಲ, ಬಿಕಾಸ್ 1 year ಆಗುತ್ತೆ. ಅದು 9 months ಇಂದ ಶುರು ಆಗುತ್ತೆ ಅದು ಯೆಲ್ಲೋ ಆಗಕ್ಕೆ. ಇಲ್ಲಿ ನೋಡಿ ಆಲ್ಮೋಸ್ಟ್ 6-7 monthsಗೆ ಈ ತರ ಬ್ಯಾಕ್ ಸೈಡ್ ಯೆಲ್ಲೋ ತರ ಬರುತ್ತೆ. ಸೊ ಇದ್ರದ್ದು ಏನು ನಿಮ್ಗೆ ಆ ತರ ಮೇಂಟೆನೆನ್ಸ್ ಏನು ಹೆಚ್ಚಿಗೆ ಇರಲ್ಲ, ಸ್ವಲ್ಪ ಲೋ ಮೇಂಟೆನೆನ್ಸೇ ಬರುತ್ತೆ. ಸನ್ ಕನ್ನೂರ್ಸು ಮತ್ತೆ ಕಾಕ್ಟೈಲ್ಸು ಮತ್ತೆ ಸ್ಮಾಲ್ ಕನ್ನೂರ್ಸ್ ಅಲ್ಲ. ನಿಮ್ಗೆ ಆಫ್ರಿಕನ್ ಗ್ರೇ ಮತ್ತೆ ಮಕಾವ್ ಮತ್ತೆ ಕಾಕಟೂಸ್ ತರ ನೀವು ಹೋದ್ರೆ ಮಾತ್ರ ಸ್ವಲ್ಪ ಪ್ರೈಸ್ ಹೈ ಇರುತ್ತೆ. ಸೊ ಇವಾಗ ನೀವು ನೋಡ್ತಿರೋದು ಬಂದು ಲಾರಿಕಿಟ್ ಅಂತ, ರೈನ್ಬೋ ಲಾರಿಕಿಟ್ ಅಂತ. ಇದು ಕೂಡ ಟಾಕಟಿವ್ ಬರ್ಡ್ಸ್. ಸೊ ಇದು ಕೂಡ ನೀವು ಸಾಕ್ಬೋದು ಆರಾಮಾಗಿ, ಫ್ರೆಂಡ್ಲಿ ಆಗಿ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು, ನಾಯ್ಸ್ ಚೆನ್ನಾಗಿರುತ್ತೆ, ಟಾಕಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದ್ರದ್ದು ಮೇಂಟೆನೆನ್ಸ್ ನಿಮ್ಗೆ ಯಾವ ತರ ಇರುತ್ತೆ ಅಂದ್ರೆ ಫ್ರೂಟ್ಸ್ ಮಾತ್ರ ಇಡಬೇಕಾಗುತ್ತೆ, ಇಲ್ಲ ಲಿಕ್ವಿಡ್ ಫ್ರೂಟ್ಸ್ ಇಡಬೇಕು, ಮತ್ತೆ ಲಿಕ್ವಿಡ್ ಐಟಮ್ ತರ ನೀವು ಇದಕ್ಕೆ ಇಡಬೇಕಾಗುತ್ತೆ. ಸೀಡ್ಸ್ಗಳು ಕಡಿಮೆ ತಿನ್ನೋದು ಇದು. ಸೊ ನಿಮ್ಗೆ ರೈನ್ಬೋ ಲಾರಿಕಿಟ್ಸ್ ಬೇಕಾದ್ರೂ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು. ಶಾಪ್ ವಿಸಿಟ್ ಮಾಡಿ ಬರ್ಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದು ಯಾವ ತರ ಇರುತ್ತೆ ಅಂತ ನೋಡಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ನೋಡ್ಬೋದು ಯಾವ ತರ ಇದೆ ಅಂತ. ಸೊ ಟಾಕಟಿವ್ ಬರ್ಡ್ಸ್ ನಲ್ಲಿ ಸ್ವಲ್ಪ ಲೋ ಪ್ರೈಸ್ ಅಲ್ಲಿ ಬೇಕಾದ್ರೆ ನಿಮ್ಗೆ ರೈನ್ಬೋ ಲಾರಿಕಿಟ್ ಕೊಡ್ಬೋದು. ಸೊ ಮತ್ತೆ ಇದೇ ತರ ಬಂದು ಲಾರಿಕಿಟ್ಸ್ ನಲ್ಲೇ ಬಂದು ಸುಮಾರು ವೆರೈಟೀಸ್ ಇದೆ. ಆಲ್ಮೋಸ್ಟ್ ಒಂದು 10 to 15 ವೆರೈಟೀಸ್ ಇದೆ. ಪ್ರೈಸ್ ಅದು ಡಿಫ್ರೆಂಟ್ ಆಗಿ ಹೋಗ್ತಾ ಇರುತ್ತೆ. ಸೊ ನೋಡ್ಬೋದು ಯಾವ ತರ ಇದೆ ಅಂತ. ಸೊ ನಿಮ್ಗೆ ಬರ್ಡ್ ಜೊತೆ ಫೀಲ್ ಮಾಡಬೇಕು, ಅದನ್ನ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ ಎಲ್ಲರಿಗೂ. ಬಿಕಾಸ್ ನೀವು ವಿಡಿಯೋದಲ್ಲಿ ನೋಡಿ ನನಗೆ ಇದೇ ಬೇಕಂತ ಆಸೆ ಪಡಬೇಡಿ. ಒನ್ಸ್ ನಿಮ್ ನಿಯರ್ ಬೈ ಇರೋ ಶಾಪು ಇಲ್ಲ ಇಲ್ಲೇ ಕೂಡ ಬಂದು ಬರ್ಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಅವಾಗನೇ ಒಂದು ಬರ್ಡ್ಸ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, ಮತ್ತೆ ಅದೇ ತರ ಬೇರೆ ಬರ್ಡ್ಸ್ದು ಡೀಟೇಲ್ಸ್ ಎಲ್ಲ ತೋರಿಸ್ಕೊಡ್ತಾ ಇರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ಮತ್ತೆ ಅದೇ ತರ ಬಂದು ನಮ್ಮ ಶಾಪ್ನಲ್ಲಿ ಬಂದು ನಮ್ದೇ ಓನ್ ಬ್ರ್ಯಾಂಡ್ ಅಂತ ಶಬರಿ ಪೆಟ್ಸ್ದು ಬರ್ಡ್ಸ್ ಟ್ರೀಟ್ ಮತ್ತೆ ಬರ್ಡ್ಸ್ ಸೀಡ್ ಮಿಕ್ಸ್ ಕೂಡ ನಾವು ಕೊಡ್ತಾ ಇದೀವಿ. ನಡುವೆ ಸೀಡ್ಸ್ ಮಿಕ್ಸು ಮತ್ತೆ ಸಾಫ್ಟ್ ಫುಡ್ ಫಾರ್ ಬರ್ಡ್ಸ್ ಅಂತ ರೆಡಿ ಮಾಡಿದ್ದೀವಿ. ಸೊ ಇದು ಬಂದು ಸ್ಪ್ರೌಟ್ಸ್, ಕಂಪ್ಲೀಟ್ಲಿ 10 ವೆರೈಟಿ ಸೀಡ್ಸ್ ಇರುತ್ತೆ ಇದರಲ್ಲಿ ಸ್ಪ್ರೌಟ್ಸು. ಸೊ ಇದು ತುಂಬಾ ಬೆನಿಫಿಟ್ಸ್ ಇರುತ್ತೆ ನಿಮ್ಮ ಬರ್ಡ್ಸ್ಗಳಿಗೆ. ಇದನ್ನ ಸೋಕ್ ಮಾಡಿಕೊಡ್ಬೇಕು, ಇದರಲ್ಲಿ ಯಾವ ತರ ಸೋಕ್ ಮಾಡಬೇಕು, ಯಾವ್ಯಾವ ತರ ಇದನ್ನ ನೀವು ಯೂಸ್ ಮಾಡ್ಬೇಕಂತ ಕಂಪ್ಲೀಟ್ ಡೀಟೇಲ್ಸ್ ಈ ಪ್ಯಾಕ್ನಲ್ಲೇ ಕೊಟ್ಟಿರ್ತೀವಿ. ಮತ್ತೆ ಅದೇ ತರ ಬಂದು ಸೀಡ್ ಮಿಕ್ಸ್ ಅಲ್ಲಿ ಬಂದು ನಾವು ಏನ್ ಮಾಡಿದೀವಿ ಅಂದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದೀವಿ. ಸೊ ವಿತೌಟ್ ಡ್ರೈ ಫ್ರೂಟ್ಸ್ ಕೂಡ ಬರುತ್ತೆ, ವಿತ್ ಡ್ರೈ ಫ್ರೂಟ್ಸ್ ಕೂಡ ಬರುತ್ತೆ. ಸೊ ನಿಮ್ಮ ಬರ್ಡ್ಸ್ಗಳು ಯಾವ ತರ ಬರ್ಡ್ಸ್ ಇದೆ ಆ ಬರ್ಡ್ಸ್ ಮೇಲೆ ನೀವು ಡಿಫ್ರೆನ್ಸ್ ಮಾಡ್ಕೊಂಡು ನೀವು ತಗೋಬಹುದು. ಸೊ ಒಳ್ಳೆ ಮಾರ್ಕೆಟ್ನಲ್ಲಿ ಒಳ್ಳೆ ಮೂವಿಂಗ್ ಇದೆ. ನಮ್ಮ ಕಸ್ಟಮರ್ಸ್ ತುಂಬಾ ಜನ ಆರ್ಡರ್ ಮಾಡಿ ತಗೊಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಮೊನ್ನೆ ಎಲ್ಲ ಆಂಧ್ರಾಗೂ ಕಳ್ಸಿದೀವಿ ಕೊರಿಯರ್ ಮಾಡಿ. ಸೊ ಕೊರಿಯರ್ ಸ್ಪೆಷಾಲಿಟೀಸ್ ಕೂಡ ಇದೆ ನಮ್ಮ ಬರ್ಡ್ಸ್ದು. ಸೊ ಮತ್ತೆ ಅದೇ ತರ ಬಂದು ನಿಮಗೆ ಟಾಯ್ಸ್ ಅಲ್ಲಿ ಕೂಡ ತುಂಬಾ ವೆರೈಟೀಸ್ ಟಾಯ್ಸ್ ಬರ್ತಾ ಇದೆ. ಅದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಮತ್ತೆ ಅದೇ ತರ ಬಂದು ನಮ್ಮ ಶಾಪ್ನಲ್ಲಿ ಬಂದು ರೆಗ್ಯುಲರ್ ಆಗಿ ಯಾವಾಗಲೂ ಇರೋದು ಬಂದು ಕಾಕ್ಟೈಲ್ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಬಟ್ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ. ನೋಡ್ಬೋದು, ಸ್ಟೆಪ್ ಅಪ್ ಗುಡ್. ಸೊ ಈ ತರ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರೋ ಕಾಕ್ಟೈಲ್ಸ್ ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಇರುತ್ತೆ. ಅದು ಲುಟಿನೋನಲ್ಲಿ ಗ್ರೇನಲ್ಲಿ ಕಂಪ್ಲೀಟ್ಲಿ ಯಾವಾಗಲೂ ರೆಗ್ಯುಲರ್ ಸ್ಟಾಕ್ ಇರುತ್ತೆ. ಸೊ ನೀವು ಶಾಪ್ಗೆ ಡೈರೆಕ್ಟ್ ಕೂಡ ವಿಸಿಟ್ ಮಾಡ್ಬೋದು, ಇಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಮತ್ತೆ ಅದೇ ತರ ಬಂದು ಕಾಕ್ಟೈಲ್ಸ್ ಮೇಂಟೆನೆನ್ಸ್ ಅಂತ ನಿಮ್ಗೆ ಹೆಚ್ಚಿಗೆ ಬರಲ್ಲ. ಎವ್ರಿ ಡೇ ವಾಟರ್ ಚೇಂಜ್ ಮಾಡಬೇಕು ಪ್ರತಿಯೊಂದು ಬರ್ಡ್ಸ್ಗೂ.
ಸ್ಪ್ರೌಟ್ಸ್ ಕಂಪಲ್ಸರಿ ನೀವು ಕೊಡಲೇಬೇಕಾಗುತ್ತೆ ಮಾರ್ನಿಂಗ್ ಟೈಮ್ನಲ್ಲಿ. ಮತ್ತು ಅದೇ ಥರ ಸೀಡ್ಸ್ ಮಿಕ್ಸ್ಗಳು ಕೊಡಬೇಕು. ಮತ್ತು ವೆಜಿಟೇಬಲ್ಸ್ ಆ್ಯಂಡ್ ಬೆಳಗ್ಗೆ ಟೈಮ್ನಲ್ಲಿ ಸ್ವಲ್ಪ ಸ್ವಲ್ಪ ಸೊಪ್ಪುಗಳು ಕೂಡ ನೀವು ಕೊಡ್ಬೋದು. ಸೊ ಬರ್ಡ್ದು ತುಂಬ ಹೆಲ್ತಿ ನೀವು ನೋಡೋದು ತುಂಬ ಇಂಪಾರ್ಟೆಂಟು. ಏನೋ ತೊಗೊಂಡ್ರಿ ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ನವಣೆ ಇಟ್ಟು ಸಾಕಿದ್ದೀವಿ ಅಂತ ಸಾಕಬೇಡಿ. ಕಂಪ್ಲೀಟಾಗಿ ಅದಕ್ಕೆ ಒಂದು ಡಯಟ್ ಫಾಲೋ ಮಾಡಿ. ಮತ್ತು ಅದೇ ಥರ ಅದಕ್ಕೆ ಬಂದು ನೀವು ಫೋರ್ಸ್ಫುಲಿ ಸ್ನಾನ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಸ್ಟಮರ್ ನನ್ನ ಹತ್ರ ಬಂದಿರೋಲ್ಲ ಅದನ್ನು ಫೋರ್ಸ್ಫುಲಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ, ನೀರು ಹಾಕೋದು, ಟಬ್ಬಲ್ಲಿ ಬಿಡೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಟೈಮ್ ಇದ್ದರೆ ಸ್ಪ್ರೇ ಮಾಡಿ ಸ್ವಲ್ಪ ಸ್ವಲ್ಪ, ಇಲ್ಲಾಂದರೆ ಒಂದು ದೊಡ್ಡ ಬೌಲ್ನಲ್ಲಿ ವಾಟರ್ ಇಟ್ಬಿಟ್ಟೆ ಅದೇ ಕೂಡ ಬಾತಿಂಗ್ ಮಾಡ್ಕೊಳ್ಳುತ್ತೆ. ಸೊ ನೋಡ್ಬೋದು ಈ ಥರ ಕ್ವಾಲಿಟಿನಲ್ಲಿ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾರಿಗಾನ ಬೇಕಾದ್ರೆ ಶಾಪ್ಗೆ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿ ನೀವು ಬರ್ಡ್ಸ್ನ ಪರ್ಚೇಸ್ ಮಾಡೋದು ತುಂಬ ಒಳ್ಳೇದಂತ ಎಲ್ಲರಿಗೂ ಹೇಳ್ತೀನಿ. ಮತ್ತೆ ಅದೇ ಥರ ಈ ನಡುವೆ ಬರ್ಡ್ಸ್ಗಳು ಪಾಟ್ನಲ್ಲಿ ಮತ್ತು ಬ್ರೀಡಿಂಗ್ ಬಾಕ್ಸ್ನಲ್ಲಿ ಅದು ಎಗ್ ಇಡೋದು ಇಲ್ಲ ಹ್ಯಾಚಿಂಗ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದೆ. ಸೊ ತುಂಬ ಕಸ್ಟಮರ್ಸ್ ಅದರಲ್ಲಿ ಎಷ್ಟೋ ಸಲ ಎಗ್ ವೇಸ್ಟ್ ಆಗ್ತಾ ಇದೆ ಮತ್ತು ಅದು ನ್ಯಾಚುರಲ್ ಆಗಿ ಮಾಡ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಸೊ ಹಾಗಾಗಿ ಅದಕ್ಕಂತ ನ್ಯಾಚುರಲ್ ನೆಸ್ಟಿಂಗ್ ಆ್ಯಂಡ್ ಮೆಟೀರಿಯಲ್ ಅಂತಲೇ ತಂದಿದ್ದೀವಿ. ಫಿಂಚಸ್ಗೆ ಮತ್ತು ಬಜ್ಜಸ್ಗೆ ಆಫ್ರಿಕನ್ ಲೋಬರ್ಡ್ಸು ತುಂಬ ವೇಸ್ಟ್ ಮಾಡುತ್ತೆ. ಒಂದು 5 ಪೀಸ್ ಇಟ್ಟರೆ 2 ಪೀಸ್ನ ವೇಸ್ಟ್ ಮಾಡುತ್ತೆ ಅದು. ಬಟ್ ಆಫ್ಟರ್ವರ್ಡ್ಸ್ ಅದು ಚೆನ್ನಾಗಿ ಗ್ರೋ ಮಾಡಿಕೊಡುತ್ತೆ. ಮತ್ತು ಬಜ್ಜಸ್ಗೆ ಮತ್ತು ಫಿಂಚಸ್ಗೆ ನೀವು ಈ ಥರ ಇಡ್ಬೋದು. ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ ಡಿಫ್ರೆಂಟ್ ಸೈಜಸ್ ಬಂದಿದೆ, ಸ್ಮಾಲು, ಬಿಗ್ಗು, ಮತ್ತು ಅದಕ್ಕಿಂತ ಇನ್ನೂ ಸಣ್ಣ ಸ್ಮಾಲ್ ಥರ ಬರುತ್ತೆ. ಸೊ ಈ ಥರ ನ್ಯಾಚುರಲ್ ಆಗಿ ನೀವು ಬರ್ಡ್ಸ್ಗಳನ್ನ ಸಾಕೋದ್ರಿಂದ ಅದಕ್ಕೆ ಒಂದು ಒಳ್ಳೆ ಫೀಲ್ ಇರುತ್ತೆ. ಸೊ ಒಂದು ನೇಚರ್ ಆಗಿ ನಾವು ಬದುಕ್ತಾ ಇದೀವಿ ಅಂತ ಅದಕ್ಕೆ ಒಂದು ಮೈಂಡ್ ಥಾಟ್ ಬರುತ್ತೆ. ಸೊ ಒಳ್ಳೆ ರಿಸಲ್ಟ್ಸ್ ಇದೆ ಈ ಥರ. ಬಟ್ ಕೇಜ್ ಚಿಕ್ಕ ಕೇಜ್ ಇದ್ರೆ ಅದ್ರಲ್ಲಿ ಇಡಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎವಿರಿ ಥರನ ಯಾರು ಮಾಡಿರೋರು ಮತ್ತು ಓಪನ್ ಟೆರೆಸ್ನಲ್ಲಿ ಮಾಡಿರೋ ಅಂಥವ್ರು ಇದನ್ನ ಇಟ್ಕೋಬೋದು. ಮತ್ತು ಕೇಜ್ನಲ್ಲಿ ಇಡೋ ಥರನೂ ಸೆಟ್ ಮಾಡೋಕ್ಕಂತಾನೆ ಚಿಕ್ಕದೇ ಮಾಡಿದ್ದೀವಿ. ಅದನ್ನು ಕೂಡ ನೀವು ಶಾಪ್ಗೆ ವಿಸಿಟ್ ಮಾಡಿ ನೀವು ಅದನ್ನ ಪರ್ಚೇಸ್ ಮಾಡ್ಕೊಂಡೋಗಿ ಇಡ್ಬೋದು. ಬಟ್ ಆ ಬರ್ಡ್ಸ್ಗಳಿಗೆ ಒಳ್ಳೆ ಫೀಲ್ ಇರುತ್ತೆ. ಏನೋ ಒಂದು ಪಂಜರದಲ್ಲಿ ಹಾಕಿ ಕೂಡಿಟ್ಟಿರೋ ಥರ ಅವ್ರಿಗೆ ಫೀಲ್ ಬರಲ್ಲ, ಒಂದು ನೇಚರ್ ಲುಕ್ಕೇ ಕೊಡುತ್ತೆ. ಸೊ ಈ ಥರನೂ ನೀವು ಪರ್ಚೇಸ್ ಮಾಡಿ ಇಡ್ಬೋದು. ಒಳ್ಳೆ ರಿಸಲ್ಟ್ಸ್ ಇದೆ. ಈ ಶಾಪ್ದು ಒಂದು ಸ್ಪೆಷಲ್ ಏನಂದರೆ ನಮ್ಮ ಶಾಪ್ನಲ್ಲಿರೋ ಪ್ರತಿಯೊಂದು ಬರ್ಡ್ ಸ್ಟೆಪ್ ಅಪ್ ಟ್ರೈನಿಂಗ್ ಮಾಡಿರ್ತೀವಿ. ಇಂಡೋರ್ ಫ್ರೀ ಫ್ಲೈಟ್ ಮಾಡ್ತಾ ಇಲ್ಲ, ಈ ನಡುವೆ ಒಂದು 2 years ಸ್ಟಾಪ್ ಮಾಡಿದ್ದೀವಿ. ರಿಕ್ವೈರ್ಮೆಂಟ್ ಇದ್ದವ್ರಿಗೆ ಮಾತ್ರ ಮಾಡ್ಕೊಡ್ತೀವಿ, ಇಲ್ಲಾಂದರೆ ಮಾಡ್ಕೊಡಲ್ಲ. ಸ್ಟೆಪ್ ಅಪ್ ಟ್ರೈನಿಂಗ್ ಅಂತೂ ನಾವು ಕಂಪಲ್ಸರಿ ಎಲ್ಲ ಬರ್ಡ್ಸ್ಗೂ ಮಾಡಿರ್ತೀವಿ. ಸೊ ನೋಡ್ಬೋದು ನಾವು ಯಾವ ಥರ ಸ್ಟೆಪ್ ಅಪ್ ಟ್ರೈನಿಂಗ್ ಮಾಡಿರ್ತೀವಿ ಅಂತ. ಬನ್ನಿ ಹತ್ರ ಬನ್ನಿ, ಹಂಗೆ ತೋರಿಸಿ. ಸ್ಟೆಪ್ ಅಪ್, ಗುಡ್. ಸ್ಟೆಪ್ ಅಪ್, ಗುಡ್. ಸ್ಟೆಪ್ ಅಪ್, ಗುಡ್. ಸ್ಟೆಪ್ ಅಪ್, ಗುಡ್. ಸೊ ಈ ಥರ ಸ್ಟೆಪ್ ಅಪ್ ಟ್ರೈನಿಂಗ್ ನಾವು ಕಂಪ್ಲೀಟ್ಲಿ ಮಾಡಿರ್ತೀವಿ. ಸೊ ಅವಾಗಲೇ ಬರ್ಡ್ಸ್ ನಮ್ಮ ಜೊತೆ ತುಂಬ ಹೊಂದ್ಕೊಂಡಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟಿಂದಾನೇ ನಾವು ಸ್ಟೆಪ್ ಅಪ್ ಟ್ರೈನಿಂಗ್ ನಮ್ಮ ಹತ್ರ ಕಂಪ್ಲೀಟ್ಲಿ ಮಾಡಿರ್ತೀವಿ. ಬಿಕಾಸ್ ಕಸ್ಟಮರ್ ಹೋಲ್ಡ್ ಮಾಡಿ ಹಿಡಿಬಾರ್ದು, ಅದಕ್ಕೆ ಹರ್ಟ್ ಆಗಬಾರ್ದು. ಸೊ ಅದು ಸ್ಲೋಲಿ ನಾವು ಕೈ ಇಟ್ರೇನೆ ಅದು ಡೈರೆಕ್ಟಾಗಿ ಬರೋ ಥರ ನಾವು ಸ್ಟೆಪ್ ಅಪ್ ಟ್ರೈನಿಂಗ್ ಮಾಡಿರ್ತೀವಿ. ಸೊ ಇದೇ ಥರನೇ ನಾವು ಪ್ರತಿಯೊಂದು ಬರ್ಡ್ಸ್ಗೂ ಸ್ಟೆಪ್ ಅಪ್ ಟ್ರೈನಿಂಗ್ ಮಾಡಿಕೊಟ್ಟಿರ್ತೀವಿ. ಇನ್ನು ಬಜ್ಜಸ್ ಕೂಡ ನಾವು ಸ್ಟೆಪ್ ಅಪ್ ಟ್ರೈನಿಂಗೇ ಮಾಡಿಕೊಟ್ಟಿರ್ತೀವಿ. ಸೊ ಸ್ಟೆಪ್ ಅಪ್ ಟ್ರೈನಿಂಗ್ ಇದ್ರೇ ಅದು ನಿಮ್ಮ ಜೊತೆ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ. ಮತ್ತು ನಿಮ್ಮ ಹತ್ರ ಇರೋ ಬರ್ಡ್ಸು ವೈಲ್ಡ್ ಬರ್ಡ್ಸ್ ಇದ್ರೂ ಅದಕ್ಕೂ ನೀವು ಕೂಡ ಟೈಮ್ ಸ್ಪೆಂಡ್ ಮಾಡಿ ಸ್ಟೆಪ್ ಅಪ್ ಟ್ರೈನಿಂಗ್ ಮಾಡ್ಕೋಬೋದು. ನಿಮ್ಮ ಮನೇಲಿರೋ ಬರ್ಡ್ಸ್ನೂ ನೀವು ಹ್ಯಾಂಡ್ ಟೈಮ್ಡ್ ಮಾಡ್ಕೋಬೋದು. ನನ್ನ ಹತ್ರನೇ ಹ್ಯಾಂಡ್ ಟೈಮ್ಡ್ ಇರೋ ಬರ್ಡ್ಸ್ನೇ ತೊಗೊಂಡು ನೀವು ಹ್ಯಾಂಡ್ ಟೈಮ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇರೋ ಬರ್ಡ್ಸ್ಗೂ ನೀವು ಟೈಮ್ ಸ್ಪೆಂಡ್ ಮಾಡಿ ಅದ್ರ ಜೊತೆ ಟೈಮ್ ಕೊಡಿ. 1 hour 2 hour ಅದ್ರ ಜೊತೆ ಕೂತ್ಕೊಳ್ಳಿ, ಸನ್ಫ್ಲವರ್ ಸೀಡ್ಸ್ ಕೊಡಿ, ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ. ಅದ್ರ ಜೊತೆ ಕ್ಲೋಸ್ ಆಗ್ತಾ ಬರ್ತಾ ಬರ್ಡ್ಸ್ಗಳಿಗೆ ಭಯ ಹೋಗುತ್ತೆ. ಭಯ ಹೋದ್ಮೇಲೆ ಕಂಪಲ್ಸರಿ ಅದು ನಿಮ್ಮ ಜೊತೆ ಫುಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಅದ್ರ ಬಿಟ್ಟು ಬೇರೆ ಏನು ಅದ್ರ ಥರ ಕಾಂಪ್ಲಿಕೇಟ್ ಏನಿಲ್ಲ. ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮನೇಲಿರೋ ವೈಲ್ಡ್ ಬರ್ಡ್ ಕೂಡ ನಿಮ್ಮ ಜೊತೆ ಟೈಮ್ಡ್ ಆಗುತ್ತೆ. ಸೊ ನೋಡ್ಬೋದು. ಮತ್ತು ಅದೇ ಥರ ಅಗೇನ್ ನಾನು ಎಲ್ಲರಿಗೂ ಹೇಳೋದು ಒಂದೇ ವಿಷಯ, ಸ್ಪ್ರೌಟ್ಸ್ ಕಂಪಲ್ಸರಿ ಇಡಬೇಕು ಬರ್ಡ್ಸ್ಗಳಿಗೆ. ಅದು ಯಾವುದೇ ಥರ ಸ್ಪ್ರೌಟ್ಸ್ ಇಲ್ಲಿ ನನ್ನ ಹತ್ರನೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಪ್ರಾಡಕ್ಟೇ ತಗೊಳ್ಳಿ ಅಂತ ನಾನು ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಮ ಮನೆಯಲ್ಲೇ ನಿಮ್ಮ ಅಕ್ಕಪಕ್ಕ ಇರೋ ಅಂಗಡಿಗಳಲ್ಲೇ ಹೋಗಿ ಸ್ಪ್ರೌಟ್ಸ್ ಮಿಕ್ಸ್ನ ತಗೊಳ್ಳಿ. ಎವ್ರಿ ಡೇ ನೈಟಲ್ಲಿ ಸೋಕ್ ಮಾಡಿ ಮಾರ್ನಿಂಗ್ ಟೈಮ್ ಅದನ್ನು ಆದರೆ ಬಾಯ್ಲ್ ಮಾಡಿಕೊಡಿ, ಇಲ್ಲ ಹಂಗೆ ನ್ಯಾಚುರಲ್ ಆಗಿ ಕೂಡ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಆ ನೀರನ್ನ ತೆಗೆದುಬಿಟ್ಟು ನೀವು ಇಡಿ. ಬರ್ಡ್ಸ್ಗಳಿಗೆ ತುಂಬ ಒಳ್ಳೆಯದು ಸ್ಪ್ರೌಟ್ಸ್ ಇಡೋದ್ರಿಂದ. ನೀವು ಬರೀ ಸನ್ಫ್ಲವರ್ ಸೀಡ್ಸು ನವನೇ ಇಡೋದ್ರಿಂದ ಬರ್ಡ್ಸ್ ಹೆಲ್ತಿ ಇರಲ್ಲ, ಅದಕ್ಕೆ ಸ್ಟ್ಯಾಮಿನಾ ಸಿಗಲ್ಲ, ಕ್ಯಾಲ್ಶಿಯಂ ಸಿಗಲ್ಲ, ಏನು ಸಿಗಲ್ಲ. ಸ್ಪ್ರೌಟ್ಸ್ ಮಾತ್ರ ಕಂಪಲ್ಸರಿ ಇಡೀರಿ ಎಲ್ಲ ಬರ್ಡ್ಸ್ಗಳಿಗೆ. ಯಾವುದೇ ಬಜ್ಜಸ್ ಇದ್ರು ಫಿಂಚಸ್ ಇದ್ರು ಇಡಿ. ಫಿಂಚಸ್ಗೆ ನಿಮಗೆ ಬಾಯಿ ಚಿಕ್ಕದೇ ಇರುತ್ತೆ ಅನ್ಕೊಂಡಿರ್ತೀರ, ಬಟ್ ನೀವು ಫಿಂಚಸ್ಗೆ ಇಟ್ರೇ ಗೊತ್ತಾಗುತ್ತೆ ಫಿಂಚಸ್ ಕೂಡ ಯಾವ ಥರ ಸ್ಪ್ರೌಟ್ಸ್ನ ತಿನ್ನುತ್ತೆ ಅಂತ. ಸೊ ಅದಕ್ಕೂ ಡಿಫ್ರೆಂಟ್ ಊಟ ಬೇಕಾಗುತ್ತೆ. ನೀವು ಒಂದೇ ಫುಡ್ನ ಕಂಟಿನ್ಯೂಷನ್ ಮಾಡೋಕ್ಕೆ ಹೋಗಬೇಡಿ. ಎವ್ರಿ ಡೇ ಮಾರ್ನಿಂಗ್ ಸ್ಪ್ರೌಟ್ಸ್ನ ಇಡಿ. ಅದು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಎವ್ರಿ ಡೇ ಇಡಿ. 1 ಸ್ಪೂನ್ 2 ಸ್ಪೂನ್ ಇಡೋದ್ರಿಂದ ಏನೂ ಆಗಲ್ಲ. ಆಮೇಲೆ ಆಫ್ಟರ್ನೂನ್ ಈವ್ನಿಂಗ್ ಅದನ್ನು ತೆಗೆದುಬಿಡಿ. ದಯವಿಟ್ಟು ರಾತ್ರಿಯಲ್ಲಿ ಯಾರು ಸ್ಪ್ರೌಟ್ಸ್ನ ಇಡಕ್ಕೆ ಹೋಗ್ಬೇಡಿ. ಓನ್ಲಿ ಮಾರ್ನಿಂಗ್ ಟೈಮ್ ಮಾತ್ರ ಸ್ಪ್ರೌಟ್ಸ್ನ ಇಡಿ. ಮತ್ತು ಇದೇ ಥರ ಇನ್ಫಾರ್ಮೇಷನ್ ನಾನು ಕಂಪ್ಲೀಟಾಗಿ ಎವ್ರಿ ವೀಕ್ ಒನ್ಸ್ ನಾನು ಕೊಡ್ತಾ ಬರ್ತೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.